ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅನಿರಾಜ್ ಸಿಂಚ್. ಎಲ್ಲರೂ ಈಗ ದೆಂಬ ಮಾಡಿ ಮುಗಿಸಿ ವಸ್ತುಕ್ಕೆಲ್ಲ ತಿಂದು ಆರಾಮಾಗಿದ್ದೀರಾ. ನಾವು ವಸ್ತುಕ್ಕೆಲ್ಲ ಮಾಡ್ಕೊಂಡು ಆರಾಮಾಗಿ ಇದ್ವಿ. ಬಟ್ ಈಗ ನಮ್ಮ ಮಕ್ಕಳೆಲ್ಲ ಬಿರಿಯಾನಿ ಮಾಡಿರಿ ಆಮೇಲೆ ಕಬಾಬ್ ಮಾಡಿರಿ ಅಂದರು. ಸೊ ನಾವು ಈಗ ಸುಮ್ಮನೆ ಈವ್ನಿಂಗ್ ಟೈಮಲ್ಲ ಎಲ್ಲ ಒಟ್ಟಿಗೆ ಸೇರಿದ್ವಿ ಅಂತ ನಾವು ಈಗ ಕಬಾಬ್ ಆ್ಯಂಡ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಸೊ ಫ್ರೆಂಡ್ಸ್ ನೋಡಿ, ಈಗ ನಾವು ಕಬಾಬ್ ಮಾಡೋಕ್ಕೆ 1 kg ಚಿಕನನ್ನು ತೊಗೊಂಡಿದ್ದೀವಿ. ಸೊ ನಾವೀಗ ಚಿಕನನ್ನು ಕ್ಲೀನಾಗಿ ತೊಳೆದು ರೆಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಲ್ಲರೂ ಚಿಕನನ್ನು ಹಾಗೆ ತೊಳಿತಾರೆ. ನಾವು ಸ್ವಲ್ಪ ಡಿಫ್ರೆಂಟಾಗಿ ಅರಿಶಿನ ಪುಡಿ ಹಾಕಿ ತೊಳಿಬೇಕು ಅಂತ. ಹೀಗೆ ಚಿಕನನ್ನು 2-3 ಸಲ ತೊಳ್ಕೊಂಡ್ಬಿಟ್ಟು ನೆಕ್ಸ್ಟು ಈಗ ಅರಿಶಿನ ಪುಡಿಯನ್ನು ಆ್ಯಡ್ ಮಾಡ್ಕೊಂಡು ಇನ್ನೊಂದು ಸಲ ತೊಳಿಬೇಕು. ಸೊ ಅರಿಶಿನ ಪುಡಿ ಹಾಕ್ತಾ ಇದ್ದಾರೆ. ಹಾಕ್ಬಿಟ್ಟು ತೊಳೆದ್ರೆ ಚಿಕನ್ನು ನೀಟಾಗಿ ಆಗುತ್ತೆ. ಯಾಕಂದರೆ ಅದರಲ್ಲೆಲ್ಲ ಅರಿಶಿನ ಪುಡಿ ಹಾಕಿ ತೊಳಿತಾ ಇದ್ದೀವಿ. ಸೊ ಅದ್ರಲ್ಲಿ ತುಂಬ ಎಲ್ಲ ಇರುತ್ತಲ್ಲ, ಹಾಗಾಗಿ ಅದು ಹಂಗೆ ತೊಳೆದ್ರೆ ಸರಿ ಹೋಗಲ್ಲ ಅಂತ 2-3 ಸಲ ತೊಳೆದು ಈಗ ಅರಿಶಿನ ಪುಡಿಲಿ ಒಂದ್ಸಲ ತೊಳಿತಾ ಇದ್ದಾರೆ. ಸೊ ಫ್ರೆಂಡ್ಸ್, ಅರಿಶಿನ ಪುಡಿಲಿ ತೊಳೆದಿದ್ದೀವಿ. ಎಷ್ಟು ಚೆನ್ನಾಗಿ ನೀಟಾಗಿ ಆಗಿದೆ ನೋಡಿ. ಈಗ ಕಬಾಬಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ನೋಡೋಣ ಬನ್ನಿ ಏನೇನದು ಕಬಾಬ್ಗೆ ಹಾಕ್ಬೇಕಂತ. ನೋಡಿ ಫ್ರೆಂಡ್ಸ್, ಈಗ ಕಬಾಬಿಗೆ ಬೇಕಾಗಿರೋದಂಥದ್ದು ಐಟಮ್ಸ್: 1 ಮೊಟ್ಟೆ, ಆಮೇಲೆ ಸಾಲ್ಟ್, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ, ತೇಜು ಚಿಕನ್ ಕಬಾಬ್ ಪೌಡರ್ ಮತ್ತು 1 ನಿಂಬೆಹಣ್ಣು. ನೋಡಿ ಫ್ರೆಂಡ್ಸ್, ಈ ಕಬಾಬಿಗೆ ಬೇಕಾಗಿರೋದಂಥ ಸಾಮಗ್ರಿಗಳು ಹೇಗೆ ಮಿಕ್ಸ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಧನಿಯಾ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್, ಅಚ್ಚ ಖಾರದ ಪುಡಿ 1 ಸ್ಪೂನ್, ಸ್ವಲ್ಪ ಖಾರ ಬೇಕಂದರೆ ನಿಮಗೆ ಹೇಗೆ ಅನ್ನಿಸುತ್ತೆ ಖಾರ, ಹಾಗೆ ನಿಮ್ಮ ಟೇಸ್ಟಿಗೆ. ಸ್ವಲ್ಪ ಜನ ಸಪ್ಪೆ ತಿನ್ನೋರು ಇರ್ತಾರೆ. ಸೊ ಹಾಗಾಗಿ ಕಬಾಬಿಗೆ ಸ್ವಲ್ಪ ನಾವು ಖಾರ ಜಾಸ್ತಿನೇ ಹಾಕ್ತೀವಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀವಿ, 1 ಟೇಬಲ್ ಸ್ಪೂನ್ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತೇಜು ಕಬಾಬ್ ಪೌಡರ್ನ ನಾವು ಆ್ಯಡ್ ಮಾಡ್ತಾಯಿದ್ದೀವಿ. ತೇಜು ಕಬಾಬ್ ಪೌಡರ್, ನಿಂಬೆಹಣ್ಣು ಏನಕ್ಕಪ್ಪ ಅಂದರೆ ರುಚಿ ಇರುತ್ತೆ ಮತ್ತು ಡೈಜೆಷನ್ ಆಗುತ್ತೆ. ಏನೋ ಒಂಥರ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು. ಸೊ ನಾವು ಹಾಗಾಗಿ 1 ನಿಂಬೆಹಣ್ಣು ಆ್ಯಡ್ ಮಾಡ್ತಾಯಿದ್ದೀವಿ. ನಿಂಬೆಹಣ್ಣು ಆ್ಯಕ್ಚುಲಿ ಇರಲಿಲ್ಲ, ಬಾಕ್ಲಲ್ಲಿರೋದನ್ನು ಕುಯ್ದನ್ನು ತಗೊಂಬಂದು ಹಿಂಡು ಅಂದ್ವಿ. ನಗಾಡ್ತಾ ಇದ್ದಾರೆ ಎಲ್ಲರೂ. ಸೊ ಅಂಗಡಿಯಿಂದ ತಗೊಂಬಂದು ಈಗ ಕುಯ್ದು ನಿಂಬೆಹಣ್ಣು ಆ್ಯಡ್ ಮಾಡ್ತಾಯಿದ್ದೀವಿ. ನೋಡಿ, ನಿಂಬೆಹಣ್ಣು ಏನಕ್ಕಪ್ಪ ಅಂದರೆ ರುಚಿ ಇರುತ್ತೆ ಮತ್ತು ಡೈಜೆಷನ್ ಆಗುತ್ತೆ. ಏನೋ ಒಂಥರ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು. ಸೊ ನಾವು ಹಾಗಾಗಿ 1 ನಿಂಬೆಹಣ್ಣು ಆ್ಯಡ್ ಮಾಡ್ತಾಯಿದ್ದೀವಿ. ನಿಂಬೆಹಣ್ಣು ಆ್ಯಕ್ಚುಲಿ ಇರಲಿಲ್ಲ, ಬಾಕ್ಲಲ್ಲಿರೋದನ್ನು ಕುಯ್ದನ್ನು ತಗೊಂಬಂದು ಹಿಂಡು ಅಂದ್ವಿ. ನಗಾಡ್ತಾ ಇದ್ದಾರೆ ಎಲ್ಲರೂ. ಸೊ ಅಂಗಡಿಯಿಂದ ತಗೊಂಬಂದು ಈಗ ಕುಯ್ದು ನಿಂಬೆಹಣ್ಣು ಆ್ಯಡ್ ಮಾಡ್ತಾಯಿದ್ದೀವಿ. ನೋಡಿ, ಈಗ ನಿಂಬೆಹಣ್ಣು ಆ್ಯಡ್ ಮಾಡ್ತಾಯಿದ್ದೀವಿ. ಈಗ ಮೊಟ್ಟೆ ಆ್ಯಡ್ ಮಾಡ್ತಾಯಿದ್ದೀವಿ. ಇವಳು ಮೊಟ್ಟೆ ಹೊಡಿಯೋಕ್ಕೂ ಹೆಂಗಾಡ್ತಿದ್ದಾಳೆ ನೋಡಲಿ. 1 ಮೊಟ್ಟೆಯನ್ನು ಕಬಾಬಿಗೆ ಸೇರಿಸ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಎಷ್ಟೆಲ್ಲ ಈಗಲೇ ಫ್ರೆಂಡ್ಸ್. ಈಗ ನೋಡಿ, ಇದಕ್ಕೆ ಒಂಚೂರು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಇದ್ದರೆ ಕಾರ್ನ್ಫ್ಲೋರು, ಅಕ್ಕಿ ಹಿಟ್ಟು, ಚಾಯ್ಸ್ ಇಸ್ ಯುವರ್ಸ್, ಯಾವ್ದು ಬೇಕದು. ಅಕ್ಕಿ ಹಿಟ್ಟು ಏನಕ್ಕೆ ಹಾಕ್ತೀನಿ ಅಂದರೆ ಕಬಾಬ್ ಕ್ರಿಸ್ಪಿಯಾಗಿ ಬರಲಿ, ಗರ್ಗರಿಯಾಗಿ ಬರಲಿ ಅಂತ ಸ್ವಲ್ಪ ಅಕ್ಕಿ ಹಿಟ್ಟನ್ನ. ಸೊ ಫ್ರೆಂಡ್ಸ್, ಎಲ್ಲ ಕಲಿಸ್ಕೊಂಡ್ವಿ. ಈಗ ಕಲಿಸ್ಕೊಂಡ್ಮೇಲೆ ಈಗ ಇದಕ್ಕೆ ಕಾರ್ನ್ಫ್ಲೋರು ಅವ್ರ ಅಕ್ಕಿ ಹಿಟ್ಟು ಹೇಳಿದ್ನಲ್ಲ, ನಿಮ್ಮ ಚಾಯ್ಸ್ ಅಂತ. ಇದಕ್ಕೆ ನಾವು ಬಿಳಿ ಎಳ್ಳನ್ನು ಆ್ಯಡ್ ಮಾಡ್ಬೋದಿತ್ತು, ಬಟ್ ಬಿಳಿ ಎಳ್ಳು ಖಾಲಿ ಹಾಕಿದ್ರಿಂದ ಆ್ಯಡ್ ಮಾಡೋಕ್ಕಾಗಲ್ಲ. ಬಿಳಿ ಎಳ್ಳು ಹಾಕೋದು ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ನೋಕ್ಕೂ ಮಧ್ಯೆ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ. ಎಳ್ಳು ಬಾಯಿಗೆ ಸಿಗ್ತಾಯಿದ್ರೆ ಆಹಾ ಓಹೋ ಅನ್ನಂಗೆ ಆಗ್ತಾ. ನೋಡಿ ಫ್ರೆಂಡ್ಸ್, ಈಗೆಲ್ಲ ಕಲಿಸ್ಕೊಂಡು ಇದನ್ನು 1 ಗಂಟೆ ನೆನೆಯೋಕ್ಕೆ ಬಿಡಬೇಕು. 1 ಗಂಟೆ ನೆನೆಯೋಕ್ಕೆ ಬಿಟ್ಟಾಗ ಕಬಾಬ್ ತುಂಬ ಚೆನ್ನಾಗಿ ಬರುತ್ತೆ. ನೀಟಾಗಿ ಎಲ್ಲ ಮಸಾಲೆ ಮಿಕ್ಸ್ ಆಗಬೇಕು ಅದಕ್ಕೆ. ಸೊ ನೀಟಾಗಿ ಕಲಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಬರುತ್ತೆ ಕಬಾಬ್ ಈ ಥರ ಮಾಡಿದ್ರೆ. ಸೊ ಎಲ್ಲ ಕಲಸಾಗಿದೆ ಫ್ರೆಂಡ್ಸ್. ಈಗ ಕಲಸಾದ್ಮೇಲೆ ಇದನ್ನು 1 ಅವರ್ ನೆನೆಯೋಕ್ಕೆ ಬಿಡೋಣ. ನೆನೆಯೋಕ್ಕೆ ಬಿಟ್ಟಾದ್ಮೇಲೆ ನಾವು ಕಬಾಬ್ ರೆಡಿ ಮಾಡ್ಕೊಂಡು ತಿನ್ನೋದೇ. ಎಲ್ಲ
ಮಿಶ್ರಣ ಆಗಲಿ ಅಂತ 1 ಅವರ್ ಬಿಡ್ತಾ ಇದ್ದೀವಿ. ಸೊ 1 ಗಂಟೆ ಟೈಮ್ ಬಿಟ್ಟು ನಂತರ ಕರಿಯೋಣ. ಫ್ರೆಂಡ್ಸ್, ಎಣ್ಣೆ ಕಾರಿದೆ, ಕಬಾಬಿಗೆ ಒಂದೊಂದೇ ಬಿಡ್ತಾ ಇದ್ದೀವಿ. ಬರೀ ಊರ ಹಾಕ್ತೀರಮ್ಮ ಗುಂಪಲ್ಲಿ ಬರೋ ಮಾಡಿದೀನಿ. ಯಾವ ಸಂಘ ಹಾಕೋಬೋದು ನನಗೆ ಬೇಯ್ತದೆ. ಕಬಾಬ್ ನೀಟಾಗಿ ಚೆನ್ನಾಗಿ ಬೇಯ್ತದೆ ನೋಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಕಬಾಬ್, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ತಿನ್ನಕ್ಕೆ ಕೊಟ್ಬಿಡ್ರಿ, ಒಂದು ವಿಡಿಯೋ ಮಾಡಿ. ಕಬಾಬ್ ಇಸ್ ಟೇಸ್ಟ್ ಮಾಡ್ತಾ ಇದ್ದಾರೆ. ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ. ಹೇಗಿದೆ ಅಕ್ಕ ಕಬಾಬ್ ಮಾಡಿರೋದು? ತುಂಬ ಟೇಸ್ಟ್ ಆಗಿದೆ. ನೀವು ಮನೇಲಿ ಇದೇ ರೀತಿ ಮಾಡ್ಕೊಂತೀನಿ. ಕ್ರಿಸ್ಪಿಯಾಗಿ ಬಂದಿದೆಯಾ? ಓ, ತುಂಬ ಸೂಪರ್ ಆಗಿದೆ, ಕ್ರಿಸ್ಪಿ ಆಗಿದೆ, ತಿನ್ನಕ್ಕೆ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಸೌತೆಕಾಳು ಡೆಕೋರೇಷನ್ ಮಾಡೋಣ ಅಂದ್ಕೊಂಡು, ಸೌತೆಕಾಳು ಯಾವಾಗಲೂ ಮಾಡೋದು ಇದ್ದಿದೆ ಅಂತ ಸ್ವಲ್ಪ ಈರುಳ್ಳಿಯಲ್ಲಿ ಡಿಫ್ರೆಂಟ್ ಆಗಿರಲಿ ಅಂತ ಮಾಡಿದ್ದೀವಿ. ಸೊ ಕಬಾಬ್ ಇಸ್ ರೆಡಿ. ನೋಡಿ ಬನ್ನಿ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಸೌತೆಕಾಳು ಡೆಕೋರೇಷನ್ ಮಾಡೋಣ ಅಂದ್ಕೊಂಡು, ಸೌತೆಕಾಳು ಯಾವಾಗಲೂ ಮಾಡೋದು ಇದ್ದಿದೆ ಅಂತ ಸ್ವಲ್ಪ ಈರುಳ್ಳಿಯಲ್ಲಿ ಡಿಫ್ರೆಂಟ್ ಆಗಿರಲಿ ಅಂತ ಮಾಡಿದ್ದೀವಿ. ಸೊ ಕಬಾಬ್ ಇಸ್ ರೆಡಿ. ನೋಡಿ ಬನ್ನಿ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ. ಸೊ ತುಂಬ ಟೇಸ್ಟಿಯಾಗಿ ಬಂದಿದೆ ಅಂತ ಕಬಾಬು ಎಲ್ಲ ತಿಂದ್ಬಿಟ್ಟು ಹೇಳ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಅಂತ. ಸೊ ನೀವು ಇದೇ ಥರ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅನಿರಾಜ್ ಸಿಂಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನನ್ನ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೇಗಿತ್ತು ಕಬಾಬ್ ಅನ್ನೋದನ್ನು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.